ನೀವು ಕೆಲಸಕ್ಕೆ ಹೋಗಬೇಕಾದ್ರೆ ಅಥವಾ ವಾಕಿಂಗ್ ಮಾಡಬೇಕಾದ್ರೆ ಈ ಒಂದು ರಹಸ್ಯ ಪದವನ್ನು ನೀವು ಚಾಂಟ್ ಮಾಡ್ತಾ ಹೋದರೆ, ಅಂದರೆ ಹೇಳ್ತಾ ಹೋದರೆ ಹಣವನ್ನು ಆಕರ್ಷಣೆ ಮಾಡಬಹುದು. ಅದು ಹೇಗೆ ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದೀರಾ. ಸೊ ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೂ ಈ ಒಂದು ರಹಸ್ಯ ಪದವನ್ನು ನೀವು ಹೇಳಿದ್ದೇ ಆದರೆ ಹಣ ಆಕರ್ಷಣೆ ಆಗುವಂಥದ್ದು ಆಗೇ ಆಗುತ್ತೆ. ಸೊ ಹಾಗಾದರೆ ಈ ಒಂದು ಸ್ವಿಚ್ ವರ್ಡ್ ಯಾವುದು ಆ್ಯಂಡ್ ಇದನ್ನು ಹೇಗೆ ಉಪಯೋಗಿಸುವಂಥದ್ದು ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಸೊ ಕೊನೆ ತನಕ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಹೆಸರು ಡಾಕ್ಟರ್ ವರ್ಣಿಕಾ ಜಿಯನ್. ನಾನು ಮ್ಯಾನಿಫೆಸ್ಟೇಷನ್ ಕೋಚ್. ಈ ಒಂದು ಚಾನಲಲ್ಲಿ ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ, ಹೋಪೋನೋಪೋನೋ ಬಗ್ಗೆ ಮುಂತಾದ ವಿಚಾರಗಳ ಬಗ್ಗೆ ಈ ಒಂದು ಚಾನಲ್ನಲ್ಲಿ ಇರುತ್ತೆ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಸೊ ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಪವರ್ಫುಲ್ ಆಗಿರುವಂತಹ ಸ್ವಿಚ್ ವರ್ಡನ್ನು ಉಪಯೋಗಿಸುವ ಮುಂಚೆ ಕೆಲವೊಂದು ವಿಚಾರಗಳನ್ನು ಇಲ್ಲಿ ತಿಳಿದುಕೊಳ್ಳೋಣ. ಯಾಕೆ ನಾವು ವಾಕಿಂಗ್ ಮಾಡಬೇಕಾದ್ರೇ ಈ ಒಂದು ಸ್ವಿಚ್ ವರ್ಡನ್ನು ಉಪಯೋಗಿಸ್ಬೇಕು ಅಂತ ಅನ್ನುವಂಥದ್ದು. ಸೊ ಎಲ್ಲರಿಗೂ ಕಾಮನ್ ಆಗಿ ಇಲ್ಲಿ ಕ್ವಶನ್ ಬೀಳುತ್ತೆ, ಯಾಕೆ ವಾಕಿಂಗ್ ಮಾಡಬೇಕಾದ್ರೇ ಯಾಕೆ ಮಾಡಬೇಕು ಅಂತ ಅನ್ನುವಂಥದ್ದು. ಸೊ ನಾವು ವಾಕಿಂಗ್ ಮಾಡಬೇಕಾದ್ರೆ ಈ ಒಂದು ಸ್ಟೇಜನ್ನು ಲಯಬದ್ಧ ಒಂದು ಚಲನೆ ಅಂತ ಹೇಳ್ತೀವಿ, ಅಂದರೆ ರಿದಮಿಕ್ ಸಿಂಕ್ರನೈಸೇಷನ್ ಆಗುವಂಥದ್ದು. ಸೊ ನಮ್ಮ ಮೆದುಳಿನಲ್ಲಿ ಏನಾಗುತ್ತೆ ಅಂತಂದರೆ ಈ ರೀತಿ ಒಂದು ಚಲನೆಯಲ್ಲಿ ಇರಬೇಕಾದ್ರೆ ಆಲ್ಫಾ ಸ್ಟೇಟಿಗೆ ಒಂದು ಹತ್ತಿರದಲ್ಲಿ ಇರ್ತೀವಿ. ಸೊ ಹಾಗಾಗಿ ಈ ಒಂದು ಸ್ಟೇಟನ್ನು ನಾವು ಉಪಯೋಗಿಸ್ಕೊಂಡು ನಮ್ಮ ಒಂದು ಸ್ವಿಚ್ ವರ್ಡ್ಗಳನ್ನು ನಾವು ಯಾವಾಗ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ ಸೊ ಆಗ ಹಣ ಆಕರ್ಷಣೆ ಆಗುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಸೊ ವೇಟ್ ಮಾಡ್ತಾ ಇರ್ತೀರಾ ಅಂತ ಅನಿಸುತ್ತೆ, ಯಾವ ಒಂದು ಸ್ವಿಚ್ ವರ್ಡ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಆ ಒಂದು ಸ್ವಿಚ್ ವರ್ಡ್ ಬಂದುಬಿಟ್ಟು ಕೌಂಟ್ ಅಂತ, COUNT. ಹೌದು, ಕೌಂಟ್ ಅಂತ. ಸೊ ನಾವು ಯೂಶ್ವಲ್ ಆಗಿ ಕೌಂಟ್ ಅಂತ ಹೇಳಿ ಇಂಗ್ಲೀಷಲ್ಲಿ ಕೌಂಟ್ ಅಂತ ಹೇಳ್ಬಿಟ್ಟು ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ಹಣಕಾಸಿನ ವಿಚಾರದಲ್ಲಿ ಇದ್ದಾಗ ಕೌಂಟ್ ಮಾಡಿ, ಹಣವನ್ನು ಕೌಂಟ್ ಮಾಡು, ಎಷ್ಟಿದೆ ನಿನ್ನ ಬ್ಯಾಲೆನ್ಸ್, ಎಷ್ಟಿದೆ ಹಣವನ್ನು ಕೌಂಟ್ ಮಾಡು ಹೇಳು ಅಂತ ಹೇಳ್ತೀವಿ. ಸೊ ಕೌಂಟ್ ಅಂತ ಅಂದ ತಕ್ಷಣ ಆಲ್ರೆಡಿ ಕಾನ್ಷಿಯಸ್ ಮೈಂಡಿಗೆ ಗೊತ್ತಿರುತ್ತೆ ನಾವು ಹಣಕಾಸಿನ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಅಂತ. ಅಂದರೆ ಎಣಿಸ್ಬೇಕಾದ್ರೆ ಯಾವ ರೀತಿ ಕೌಂಟ್ ಮಾಡು ಅಂತ ಹೇಳ್ತಾ ಇವೆ. ನಾಣ್ಯಗಳನ್ನು ಅಥವಾ ಪೈಸೆಗಳನ್ನು ಕೌಂಟ್ ಮಾಡು, ಹಣವನ್ನು ಕೌಂಟ್ ಮಾಡು, ರುಪೀಸನ್ನು ಕೌಂಟ್ ಮಾಡು ಅಂತ ಕಾನ್ಷಿಯಸ್ ಲೆವೆಲಲ್ಲಿ ಆಲ್ರೆಡಿ ಗೊತ್ತಿರುತ್ತೆ. ಸೊ ಹಾಗಾಗಿ ಕೌಂಟ್ ಅಂತ ಹೇಳಿ ನೀವು ಯಾವಾಗ ಒಂದು ವಾಕಿಂಗಲ್ಲಿ ಕೌಂಟ್ 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 ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಿರೋ ಸೊ ಆಗ ಏನಾಗುತ್ತೆ, ಸಬ್ಕಾನ್ಷಿಯಸ್ ಮೈಂಡಿಗೆ ಇದು ಪ್ರೋಗ್ರಾಮಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವಿಧಾನ, ಯಾವ ರೀತಿ ವಿಧಾನ ಇದನ್ನು ಕನ್ಸಿಡರ್ ಮಾಡಬೇಕು ಅಂತ ಅಂದರೆ, ಸೊ ನಡೆಯುವಾಗ ನಿಮ್ಮ ಉಸಿರಾಟ ಮತ್ತು ಹೆಜ್ಜೆಗೆ ಆ್ಯಂಡ್ ಅದರದ್ದು ಎಷ್ಟು ವೇಗ ಇದೆನೋ, ಸೊ ನೀವು ಹೇಗೆ ವೇಗವಾಗಿ ಹೋಗ್ತಿರೋ. ಸೊ ಕೆಲವೊಬ್ರದ್ದು ವಾಕಿಂಗ್ ಸ್ಟೈಲ್ ಸ್ಲೋ ಇರುತ್ತೆ, ಕೆಲವೊಬ್ರದ್ದು ಮೀಡಿಯಮ್ ಇರುತ್ತೆ, ಕೆಲವೊಬ್ಬರು ಜೋರಾಗಿ ವಾಕಿಂಗನ್ನು ಮಾಡ್ತಾರೆ. ಸೊ ಆ ಒಂದು ರಿದಮಿಕ್ ಪ್ರಕಾರ ನೀವು ಕೌಂಟ್ 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 ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ಮನಿ ಬ್ಲಾಕೇಜಸ್ಗಳು ಏನಾದರೂ ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದ್ದರೆ ಸೊ ಅದು ಕೂಡ ಮನಿ ಬ್ಲಾಕೇಜಸ್ಗಳು ರಿಮೂವ್ ಆಗ್ತಾ ಹೋಗುತ್ತೆ ಆ್ಯಂಡ್ ಮನಿ ಆಕರ್ಷಣೆ ಆಗುವಂಥದ್ದು, ಹಣಕಾಸಿನ ಆಕರ್ಷಣೆ ಆಗುವಂಥದ್ದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ ಇದನ್ನು ಯಾವಾಗ ಮಾಡಬೇಕು, ಯಾವ ವಾಕಿಂಗಲ್ಲಿ ಮಾಡಿದರೆ ಹೆಚ್ಚು ಬೆನಿಫಿಟ್ ಅಂತ ಹೇಳಿಬಿಟ್ಟು ನಿಮ್ಮ ಪ್ರಶ್ನೆ ಏನಾದರೂ ಆಗಿದ್ದರೆ, ಸೊ ಬೆಳಗಿನ ವಾಕಿಂಗ್ ಟೈಮಲ್ಲಿ, ಬೆಳಗ್ಗೆ ನೀವು ವಾಕಿಂಗಿಗೆ ಹೋಗ್ತಾ ಇದ್ದೀರಾ, ಸೊ ಯೂಶ್ವಲ್ ಆಗಿ 5 o'clock ಹೋಗ್ತಾ ಇದ್ದೀರಾ, 6 ಹೋಗ್ತಿದ್ದೀರಾ, 7 ಹೋಗ್ತಿದ್ದೀರಾ, 8 ಹೋಗ್ತಿದ್ದೀರಾ, 9 o'clock ಹೋಗ್ತಾ ಇದ್ರೆ ಅಂತಂದರೆ ಆ ಒಂದು ಬೆಳಗಿನ ಒಂದು ಟೈಮಲ್ಲಿ, ವಾಕಿಂಗ್ ಟೈಮಲ್ಲಿ ಸೊ 10 to 15 minutes ನೀವು ವಾಕಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಆ ಟೈಮಲ್ಲಿ ನಿಮ್ಮ ಒಂದು ಹೆಜ್ಜೆಯ ಪ್ರಕಾರ, ಒಂದು ಸ್ಪೀಡಿನ ಪ್ರಕಾರ ಮನಸ್ಸಿನಲ್ಲಿ, ಜೋರಾಗಿ ಹೇಳಕ್ಕೆ ಹೋಗ್ಬಿಡಿ, ಜಸ್ಟ್ ಮನಸ್ಸಿನಲ್ಲಿ ನೀವು ಚಾಂಟ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಇನ್ನೂ ಏನು ಮಾಡಬಹುದು, ನಾವು ವಾಕಿಂಗ್ ಹೋಗ್ತಾ ಇಲ್ಲ, ಇವಾಗ ಏನು ಮಾಡೋದು ಅಂತ ಅಂದರೆ, ನೀವು ಒಂದು ಆಫೀಸ್ಗೆ ಹೋಗ್ತಾ ಇದ್ದೀರಾ ಅಥವಾ ಬೇರೆ ಕಡೆ ಎಲ್ಲೋ ಒಂದು ನಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅಂದಾಗ ಆ ಒಂದು ಟೈಮಲ್ಲೂ ಕೂಡ ನೀವು ಇದನ್ನು ನೆನ್ಪಿಡ್ಕೊಂಡು, ಓಕೆ ಕೌಂಟ್ ಅಂತ ಹೇಳಬೇಕು ಅಂತ ನೆನ್ಪಿಡ್ಕೊಂಡು ಇದನ್ನು ನೀವು ಮಾಡಬಹುದು. ಆ್ಯಂಡ್ ಇನ್ನು ಕೆಲವೊಬ್ರು ಕೇಳ್ತೀರಾ, ರಾತ್ರಿ ಮಾಡಬಹುದಾ ಅಥವಾ ಸಂಜೆ ನಾವು ವಾಕಿಂಗ್ ಹೋಗ್ತಾ ಇದ್ದೀವಿ ಮಾಡಬಹುದಾ ಅಂತಂದರೆ ಖಂಡಿತವಾಗ್ಲೂ ಕೂಡ ಮಾಡ್ಬೋದು. ಸೊ ವಾಕಿಂಗ್ ಅಂತ ಅಂದರೆ ಇಲ್ಲಿ ನೀವು ನಿಮ್ಮ ಒಂದು ಫಿಸಿಕಲ್ ಫಿಟ್ನೆಸ್ಸಿಗೋಸ್ಕರ ನೀವು ಇಲ್ಲಿ ವಾಕಿಂಗ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ವಾಕಿಂಗನ್ನು ನೀವು ಬೇರೆ ಯಾವುದೋ ಒಂದು ವಿಷಯಗಳ ಗಮನ ಹರಿಸದೆ
ಏನೋ ಮನಸ್ಸಲ್ಲಿ ಬೇರೆ ಬೇರೆ ಥರದಾದಂತಹ ಥಾಟ್ಸ್ಗಳನ್ನು ಕ್ರಿಯೇಟ್ ಮಾಡೋ ಬದಲು ಈ ರೀತಿಯಾದಂತಹ ಸುಂದರವಾಗಿರುವಂತಹ ಹಣದ ಆಕರ್ಷಣೆ ಮಾಡುವಂತಹ ಸ್ವಿಚ್ ವರ್ಡನ್ನು ನೀವು ಬಳಸಿದ್ದೇ ಆದರೆ ಹಣ ಆಕರ್ಷಣೆಯಂತೂ ಆಗೇ ಆಗುತ್ತೆ. ಸೊ ಇದರಲ್ಲಿ ತುಂಬ ಜನ ಕೌಂಟ್ ಅಂತ ಹೇಳಿಬಿಟ್ಟು ಹೇಳಿ ತುಂಬ ಜನ ಏನೋ ಫಲಿತಾಂಶಗಳನ್ನು ಪಡ್ಕೊಂಡಿರೋದು ನಾನು ನೋಡಿದ್ದೀನಿ. ಆ್ಯಂಡ್ ನನ್ನ ಒಂದು ಕ್ಲೈಂಟ್ಸ್ಗೂ ಕೂಡ ನಾನು ಹೇಳ್ತೀನಿ, ತುಂಬ ಜನಕ್ಕೆ ನಾನು ಸಜೆಷನ್ ಮಾಡಿದ್ದೀನಿ ಆ್ಯಂಡ್ ಎಲ್ಲರಿಂದನೂ ಕೂಡ ಪಾಸಿಟಿವ್ ರಿಸಲ್ಟ್ ಬಂದಿದೆ. ಸೊ ಇದನ್ನು ಎಷ್ಟು ದಿನ ಮಾಡಬೇಕು ಅಂತ ಕೇಳ್ತೀರಾ. ಪ್ರತಿ ಸತಿನೂ ಕೂಡ ನನ್ನ ಒಂದು ಚಾನಲಲ್ಲಿ ಎಷ್ಟು ದಿನ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತೀರ. ದಯವಿಟ್ಟು ಹೇಳ್ತಿದ್ದೀನಿ, ನಿಮಗೆ ಯಾವಾಗ ಹಣ ಬೇಕು, ಯಾವಾಗ ಹಣ ಬೇಡ ಅಂತ ನಿಮ್ಮ ಮನಸ್ಸಲ್ಲಿ ಅನಿಸುತ್ತೋ ಅಲ್ಲಿಗೆ ನಿಲ್ಲಿಸ್ಬಿಡಿ, ಓಕೆನಾ. ಸೊ ನಿಮಗೆ ಹಣ ಬೇಕು ಅಂತಂದರೆ ಅಲ್ಲಿ ತನಕನೂ ಕೂಡ ನೀವು ಮಾಡ್ಬೋದು. ಆ್ಯಂಡ್ ಇದನ್ನು 21 ಡೇಸ್ ಮಾಡ್ಬೋದಾ ಅಥವಾ 48 ಡೇಸ್ ಮಾಡಬಹುದಾ ಅಂತ ಹೇಳ್ಬಿಟ್ಟು ನಿಮ್ಮ ಪ್ರಶ್ನೆ ಏನಾದರೂ ಆಗಿದ್ದರೆ, ನೀವೇನಾದರೂ ಒಂದು ಇದರಲ್ಲಿ ಇದ್ದೀರಾ ಅಂದರೆ ಮೀನ್ಸ್ ನನಗೆ 21 ಡೇಸ್ ಸಂಕಲ್ಪ ಮಾಡಿಲ್ಲ ಅಂತ ಅಂದರೆ ನನ್ನ ಒಂದು ಮನಸ್ಸು ಬೇರೆ ಕಡೆ ಹರಿದಾಡುತ್ತೆ, ಅಥವಾ 48 ಡೇಸ್ ನನಗೆ ಸಂಕಲ್ಪ ಮಾಡಲಿಲ್ಲ ಅಂತಂದರೆ ನಾನು ಬೇಗ ಮರ್ತೋಗ್ತೀನಿ ಅಂತ ಅನ್ನೋದಾದರೆ ಯು ಕ್ಯಾನ್ ಸಂಕಲ್ಪ ಮಾಡ್ಬೋದು. ನೀವು ಸಂಕಲ್ಪ ಮಾಡಿ 21 ಡೇಸ್ ನಾನು ಮಾಡ್ತೀನಿ, 48 ಡೇಸ್ ಮಾಡ್ತೀನಿ ಅಂತ. ಇಲ್ಲ ನಾನು ಡೈಲಿ ಇದನ್ನು ಪ್ರಾಕ್ಟೀಸ್ ಮಾಡ್ತೀನಿ, ನನಗೆ ಹಣದ ಅವಶ್ಯಕತೆ ಇದೆ, ನನಗೆ ಬೇಕಾಗಿರುವಂತಹ ಹಣ ಬರೋ ತನಕ ನಾನು ಮಾಡ್ತೀನಿ ಅಂತಂದರೆ ಯು ಕ್ಯಾನ್ ಕಂಟಿನ್ಯೂ ಆ್ಯಸ್ ಲಾಂಗ್ ಆ್ಯಸ್ ಯು ಕ್ಯಾನ್. ಓಕೆ, ಸೊ ಎಷ್ಟು ದಿನ ಬೇಕಾದರೂ ನೀವು ಮಾಡಬಹುದು. ಹೋಪ್ ಈ ಒಂದು ವಿಡಿಯೋದಲ್ಲಿ ನಮಗೆ ಪವರ್ಫುಲ್ ಆಗಿರುವಂತಹ ಹಣ ಆಕರ್ಷಣೆ ಮಾಡುವಂತಹ ಒಂದು ಸ್ವಿಚ್ ವರ್ಡನ್ನು ತಿಳ್ಕೊಂಡಿದ್ದೀರಾ. ಆ್ಯಂಡ್ ಹೇಗೆ ಅನ್ನಿಸ್ತು ಈ ಒಂದು ಸ್ವಿಚ್ ವರ್ಡ್, ನೀವು ವಾಕಿಂಗ್ ಮಾಡಿ ಆಗಿದ್ಮೇಲೆ ಬಂದುಬಿಟ್ಟು ಕಮೆಂಟ್ ಮಾಡಿ ಯಾವ ರೀತಿ ಅನಿಸುತ್ತೆ ಅಂತ ಅನ್ನುವಂಥದ್ದು. ಖಂಡಿತವಾಗ್ಲೂ ಕೂಡ ನಾನು ನಿಮ್ಮ ಕಮೆಂಟ್ಸನ್ನು ಓದಿ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಇದೇ ಥರ ಡೇ ಟು ಡೇ ಲೈಫಲ್ಲಿ ಪಾಸಿಟಿವ್ ಆಗಿರಬೇಕು ಅಂತ ಅಂದರೆ ಫ್ರೀ ಡೈಲಿ ಮಿರಾಕಲ್ ಪ್ರಾಕ್ಟೀಸ್ ಸೆಷನ್ಗೆ ನೀವು ಕೂಡ ಜಾಯಿನ್ ಆಗ್ಬೋದು. ಸೊ ಅದು 5 ದಿನಗಳ ಕಾಲ ಫ್ರೀ ಆಗಿರುತ್ತೆ. ಸೊ ಯಾರು ಬೇಕಾದರೂ ಕೂಡ ಜಾಯಿನ್ ಆಗ್ಬೋದು. ಆ್ಯಂಡ್ ಜಾಯಿನ್ ಆಗೋದು ಹೇಗೆ ಅಂತಂದರೆ, ಕೆಳಗಡೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ಪಿಂದು ಗ್ರೂಪಿಂದು ಲಿಂಕ್ ಇದೆ. ಸೊ ಅದು ಲಿಂಕಿಗೆ ಪ್ರೆಸ್ ಮಾಡಿದರೆ ಸಾಕು, ನೀವು ಕಮ್ಯುನಿಟಿಗೆ ಬರ್ತೀರಾ. ಸೊ ಕಮ್ಯುನಿಟಿಗೆ ಬಂದಾಗಿದ್ಮೇಲೆ ಸೊ ನಾನು ಯಾವ ದಿನದಲ್ಲಿ ತೊಗೊಳ್ತೀನಿ ಆ್ಯಂಡ್ ಯಾವಾಗ ನಾನು ಸ್ಟಾರ್ಟ್ ಮಾಡ್ತೀನಿ, ಯಾವ ಟೈಮಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅನ್ನೋದು ಎಲ್ಲ ವಿಚಾರಗಳು ಆ ಒಂದು ಕಮ್ಯುನಿಟಿಯಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಸೊ ಈ ಒಂದು ಎಲ್ಲ ವಿಚಾರಗಳು ಕೂಡ ಕಮ್ಯುನಿಟಿ ಪೋಸ್ಟಲ್ಲೇ ನಿಮಗೆ ಸಿಗೋದು. ಆ್ಯಂಡ್ ಝೂಮ್ ಲಿಂಕ್ಗಳು, ಫ್ರೀ ಲಿಂಕ್ ಏನು ಫ್ರೀ ಕ್ಲಾಸ್ ಲಿಂಕ್ ಇರುತ್ತಲ್ಲ ಅದು ಸಿಗುವಂಥದ್ದು ಕಮ್ಯುನಿಟಿ ಬಾಕ್ಸಲ್ಲೇ, ಅಂದರೆ ವಾಟ್ಸಪ್ ಗ್ರೂಪಲ್ಲೇ. ಸೊ ಹಾಗಾಗಿ ವಾಟ್ಸಪ್ ಗ್ರೂಪಲ್ಲಿ ಇರಿ. ಸೊ ನಿಮಗೆ ಎಲ್ಲ ಥರದಾದಂತಹ ಡೀಟೇಲ್ಸ್ಗಳು ವಾಟ್ಸಪ್ ಗ್ರೂಪಲ್ಲಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಈ ಒಂದು ಕೌಂಟ್ ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ವಾಕಿಂಗಲ್ಲಿ ಇದನ್ನು ಅಳವಡಿಸ್ಕೊಂಡು ನೀವು ಹಣವನ್ನು ಆಕರ್ಷಣೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್ ಡಾಕ್ಟರ್ ವರ್ಣಿಕಾ ಜಿ ಎನ್.